ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾನು ಮಾತನಾಡಲು ಬಯಸುವ ವಿಷಯ ಕಮಲ. ಕಮಲ ನಮ್ಮ ರಾಷ್ಟ್ರೀಯ ಹೂವು. ಕಮಲವು ಸೌಂದರ್ಯ ಮತ್ತು ಪರಿಶುದ್ಧತೆಯ ಸಂಕೇತವಾಗಿದೆ. ಇದು ನೀರಿನ ಮೇಲೆ ತೇಲುತ್ತಿರುವ ದುಂಡಗಿರುವ ಎಲೆಗಳನ್ನು ಹೊಂದಿದೆ. ಇದು ಸಿಹಿ ನೀರಿನ ಸರೋವರಗಳಲ್ಲಿ, ಆಳವಿಲ್ಲದ ಕೊಳಗಳಲ್ಲಿ ಕಂಡುಬರುತ್ತದೆ. ಇದು ಸುಂದರವಾದ ಹೂವು, ಆಕರ್ಷಕ ಪರಿಮಳ ಮತ್ತು ಬಣ್ಣವನ್ನು ಹೊಂದಿದೆ. ಕಮಲದ ಹೂವು ಸುಮಾರು ಬಿಳಿ ಅಥವಾ ತಿಳಿ ಗುಲಾಬಿ ಬಣ್ಣದಲ್ಲಿರುತ್ತದೆ ಹಾಗೂ ಹೂವಿನ ದಳಗಳು ದೋಣಿಯಾಕಾರದಲ್ಲಿರುತ್ತವೆ. ಕಮಲದ ಎಲೆಗಳು ದೊಡ್ಡದಾಗಿರುತ್ತವೆ ಹಾಗೂ ಕಡು ಹಸಿರು ಬಣ್ಣದಲ್ಲಿರುತ್ತವೆ. ಕಮಲದ ಎಲೆಗಳನ್ನು ಊಟ ಮಾಡುವ ತಟ್ಟೆಯ ಹಾಗೆ ಬಳಸಲಾಗುತ್ತದೆ. ಕಾಂಡವು ದಪ್ಪವಾಗಿದ್ದು, ನೀರು ಎಷ್ಟು ಎತ್ತರದಲ್ಲಿರುತ್ತದೆಯೋ ಅಷ್ಟೇ ಎತ್ತರಕ್ಕೆ ಬೆಳೆಯುತ್ತದೆ. ಕಮಲದ ಹೂವನ್ನು ದೇವಾಲಯಗಳಲ್ಲಿ, ಮದುವೆಯ ಸಮಾರಂಭಗಳಲ್ಲಿ ಹಾರಗಳಾಗಿ ಹಾಗೂ ಅಲಂಕಾರಿಕ ವಸ್ತುಗಳಾಗಿ ಉಪಯೋಗಿಸುತ್ತಾರೆ. ಕಮಲದ ಬೇರುಕಾಂಡವನ್ನು ಚೀನಾ, ಜಪಾನ್, ಭಾರತ ಮತ್ತು ಇತರ ಏಷ್ಯಾ ದೇಶಗಳಲ್ಲಿ ಹೆಚ್ಚಾಗಿ ತಿನ್ನುತ್ತಾರೆ. ಕಮಲದ ಹೂವಿನ ಕೇಸರದಿಂದ ಚಹಾ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಒಣಗಿದ ಕಮಲದ ದಳಗಳಿಂದ ಕೂಡ ಚಹಾ ತಯಾರಿಸುತ್ತಾರೆ. ಕಮಲದ ಬೀಜಗಳನ್ನು ಸಹ ತಿನ್ನಲಾಗುತ್ತದೆ. ಕಮಲದ ಬೀಜಗಳು ಪೂಜೆಗೆ ಶ್ರೇಷ್ಠವಾಗಿವೆ. ಈಗಂತೂ ಕಮಲವನ್ನು ಮನೆಯಲ್ಲೂ ಬೆಳೆಸಲಾಗುತ್ತಿದೆ. ರೈತರು ಕಮಲದ ಕೃಷಿ ಮಾಡಿ ಹೆಚ್ಚಿನ ಆದಾಯ ಗಳಿಸುತ್ತಿದ್ದಾರೆ. ಕಮಲದ ಎಲೆಗಳಿಗೂ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಕೆಲವರಂತೂ ಕಮಲದ ಹೂವಿನ ದಳಗಳನ್ನು ಹಸಿ ಹಸಿಯಾಗಿಯೇ ತಿನ್ನುತ್ತಾರೆ. ಗರ್ಭಿಣಿಯರಿಗೂ ಇವು ತುಂಬಾ ಇಷ್ಟ. ಧನ್ಯವಾದಗಳು. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ.